ಹಾಯ್ ಫ್ರೆಂಡ್ಸ್, ಇಂಪನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ನಾನು ಬೆಳಗಿನ ತಿಂಡಿಗೋಸ್ಕರ ಮಸಾಲೆ ದೋಸೆ ಮಾಡಿದ್ದೀನಿ. ರುಚಿಕರವಾದ ಮಸಾಲೆ ದೋಸೆ, ಬಿಸಿಯಾದ ಮಸಾಲೆ ದೋಸೆ. ಈ ಮಸಾಲೆ ದೋಸೆಗೆ 1 kg ಆಗುವಷ್ಟು ಅಕ್ಕಿಯನ್ನು ತಗೊಂಡು, ಅರ್ಧ ಪಾವು ಉದ್ದಿನಬೇಳೆ, ಹಾಗೆ 1/4 ಮುಷ್ಟಿ ಆಗುವಷ್ಟು ಕಡಲೆಬೇಳೆ, 1-2 ಚಮಚ ಮೆಂತ್ಯ ತಗೊಂಡು ತಿರುವಿ ಇಡುವಂಥದ್ದು. ಹಿಂದಿನ ದಿನನೇ ತಿರುವಿ ಇಡುವಂಥದ್ದು. ಕಡಲೆಬೇಳೆ ಹಾಕಿದರೆ ದೋಸೆ ಕೆಂಪಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಹುರಿಗಡಲೆ ಚಟ್ನಿ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಉಪ್ಪು, ಹಸಿಮೆಣಸು, ಹುಣಸೆಹಣ್ಣು, ಕಾಯಿ ತುರಿ ಮತ್ತು ಹುರಿಗಡಲೆ. ಹಾಗೆ ಮಸಾಲೆ ದೋಸೆ ಅಂದರೆ ಆಲೂಗಡ್ಡೆ ಪಲ್ಯ ಬೇಕೇ ಬೇಕು. ಅಂದರೆ ಆಲೂಗಡ್ಡೆ ಬಜ್ಜಿ ಅಂತ ಹೇಳ್ತಾರಲ್ವ, ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕುವಂಥದ್ದು. ಅರಿಶಿನ ಹಾಕಿದರೆ ತುಂಬ ಪರಿಮಳ ಮತ್ತು ಬಣ್ಣ ಕೂಡ ಚೆನ್ನಾಗಿರುತ್ತೆ. ಹಾಗೆ ಪಲ್ಯಕ್ಕೆ ಈರುಳ್ಳಿಯನ್ನು ಉದ್ದನಾಗಿ ಹಚ್ಚಿಕೊಳ್ಳುವಂಥದ್ದು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಪಲ್ಯ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಇವಾಗಲೇ ಉಪ್ಪು ಹಾಕೋದು, ಆಗ ಬೇಗ ಬೇಯುತ್ತೆ. ಪಲ್ಯಕ್ಕೇ ಈರುಳ್ಳಿ ಜೊತೆಗೇ ಪಲ್ಯಕ್ಕೆ ಹೀಗೆ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ. ಉಪ್ಪು ನೋಡ್ಕೊಂಡು ಹಾಕಿ. ಆಲೂಗಡ್ಡೆ ಬೇಯಿಸುವಾಗ ಉಪ್ಪು ಹಾಕಿದರೆ ಪಲ್ಯಕ್ಕೆ ಸ್ವಲ್ಪ ಕಮ್ಮಿ ಹಾಕಿ. ನಿಂಬೆಹಣ್ಣು ಬೇಕಿದ್ರೆ ಹಿಂಡ್ಕೋಬೋದು. ಇಲ್ಲಿ ನಾನು ನಿಂಬೆಹಣ್ಣು ಹಾಕ್ತಾ ಇಲ್ಲ. ನೋಡಿ, ಮಸಾಲೆ ದೋಸೆಗೆ ಹಿಟ್ಟು ರೆಡಿಯಾಗಿದೆ. ಹಾಗೆ ಪಲ್ಯಕ್ಕೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕುವಂಥದ್ದು. ಹುರಿಗಡಲೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಯನ್ನು ಹಚ್ಚಿ ನೀರನ್ನು ಚಿಮುಕಿಸುವಂಥದ್ದು. ನೀರು ಚಿಮುಕಿಸೋದು ಯಾಕಂದರೆ ಅದು ಚೆನ್ನಾಗಿ ಹೀಗೆ ದೋಸೆ ಹಿಟ್ಟು ಹಾಕಿ ಹೀಗೆ ಸೌಟಿನಲ್ಲಿ ಮಾಡುವಾಗ ಚೆನ್ನಾಗಿ ಈ ಥರ ರೌಂಡ್ ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕುವಂಥದ್ದು. ಬೇಕಿದ್ರೆ ಎಣ್ಣೆ ಹಾಕೋಬೋದು, ಇಲ್ಲ ತುಪ್ಪ ಕೂಡ ಹಾಕೋಬೋದು. ನಾನಿಲ್ಲಿ ಎಣ್ಣೆನೇ ಹಾಕಿದ್ದು. ಆಮೇಲೆ ಮಾಡ್ಕೊಂಡಿರುವಂಥ ಚಟ್ನಿನ ದೋಸೆಗೇ ಸವರಿಕೊಳ್ಳೋದು. ನೋಡಿ, ಚಟ್ನಿನ ದೋಸೆಗೇ ಹೀಗೆ ಹಚ್ಚೋದು. ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದರೆ ಸ್ವಲ್ಪ ಜಾಸ್ತಿ ಪರಿಮಳ ಬರುತ್ತೆ. ನಾನು ಹುರಿಗಡಲೆ ಹಾಕಿದ್ದೀನಿ ಅಲ್ವಾ. ಆಲೂಗಡ್ಡೆ ಪಲ್ಯವನ್ನು ಹೀಗೆ ದೋಸೆಗೆ ಹಾಕುವಂಥದ್ದು. ತಿಂಡಿಗೆ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಹಾಕಿದರೆ ಮಸಾಲೆ ದೋಸೆ ಕೆಂಪು ಬಣ್ಣ ಬರುತ್ತೆ. ಹಾಗೆ ಮೆಂತ್ಯ ಕೂಡ ಹಾಕಿರ್ತೀವಿ ಅಲ್ಲ, ಅದರ ಪರಿಮಳ ಕೂಡ ದೋಸೆಗೆ ಬರ್ತಾ ಇದೆ. ಹೀಗೆ ಸವರಿ ಹಾಕುವಂಥದ್ದು ಚಟ್ನಿಯನ್ನು. ಮಸಾಲೆ ದೋಸೆ ಸಿದ್ಧವಾಗಿದೆ. ಬಿಸಿ ಬಿಸಿಯಾದ ಮಸಾಲೆ ದೋಸೆ. ನೀವು ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.